ಮೂಡ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಜೂನ್ ತಿಂಗಳಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದು, ನನ್ನ ಮೇಲೆ ನಮ್ಮ ಕಚೇರಿಯ ಹೊರಗುತ್ತಿಗೆ ಸಿಬ್ಬಂದಿಯಾಗಿರ್ತಕ್ಕಂತಹ ನೀತಾರವರು ದೂರನ್ನು ನೀಡುತ್ತಾರೆ. ನನಗೆ ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನಮ್ಮ ಮೂಡ ಕಚೇರಿಯಲ್ಲಿ ದಿನಾಂಕ 27/12/2023 ಸಾಮಾನ್ಯ ಸಭೆ ನಡೆದಿತ್ತು. ಆ ಸಾಮಾನ್ಯ ಸಭೆಯ ಪ್ರೊಸೀಡಿಂಗನ್ನು ಅವರು ನಡವಳಿಗಳನ್ನು ರೆಡಿ ಮಾಡಿ 3 ದಿನದೊಳಗಾಗಿ ಕೊಡಬೇಕು ಅಂತ ಅವ್ರಿಗೆ ನಿರ್ದೇಶನ ನೀಡಿದ್ದೆ. ಸುಮಾರು 100 ಪುಟಗಳಿಗೂ ಅದು ಹೆಚ್ಚಾಗಿತ್ತು. ಅದರಲ್ಲಿ ಸಾಕಷ್ಟು ತಪ್ಪು ಅವರು ಮುದ್ರಿಸಿ ತಂದುಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಹೇಳಿದ್ದೆ, ಸರಿಯಾಗಿ ಕೆಲಸವನ್ನು ಮಾಡೋಂಗಿದ್ರೆ ನೀವು ಇಲ್ಲಿರಿ, ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ನಿಮ್ಮ ಬದಲಿಗೆ ಅಂತ ತಿಳಿಸಿದಾಗ ಅವರು ನನ್ನ ಕಡೆಯಿಂದ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಬೇರೆ ಅವ್ರ ಕಡೆಯಿಂದಲೇ ಮಾಡಿ ಅಂಥೇಳಿ ಉದ್ದಟತನದಿಂದ ಮಾತಾಡಿ ಹೋಗಿದ್ರು. ಹಾಗಾಗಿ ನಾನು ಮರುದಿನ ನಮ್ಮ ಕಚೇರಿಯ EST ಸಿಬ್ಬಂದಿ ಕರೆದು ಅವ್ರ ಬದಲಾಗಿ ಬೇರೆ ಸಿಬ್ಬಂದಿಯನ್ನು ಕೊಡುವಂತೆ ನಾವು ಹೊರಗುತ್ತಿಗೆ ಏಜೆನ್ಸಿಗೆ ನಿರ್ದೇಶನ ನೀಡಿ ಅಂತ ಹೇಳಿದಾಗ ಅವರು ಕೆಲಸದಿಂದ ತೆಗೆದುಹಾಕ್ತಾರೆ ಅಂತ ಒಂದು ಭಯದಿಂದಲೋ ಅಥವಾ ನನ್ನ ಮೇಲೆ ಒಂದು ಅಗೆತನದಿಂದಲೋ ಈ ರೀತಿ ಒಂದು ಆಪಾದನೆ ಮಾಡಿದರು ಅವರು. ಈಗ ಆಲ್ರೆಡಿ ನಾನು ತನಿಖಾಧಿಕಾರಿ ಮುಂದೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅವರು ಸಹ ಅವ್ರಿಗೂ ಸಹ ಈ ಥರ ನಂಗೆ ತಪ್ಪು ಅರಿವಾಗಿದೆ, ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಅವರು ಕಚೇರಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಮುಂದೆ ತನಿಖಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ, ಅವರೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸ್ತಾರೆ.